ಶ್ರೀಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ. ಒನ್ ಇಂಡಿಯಾ ಕನ್ನಡ ವಾಹಿನಿಯ ಕನ್ನಡ ಬಂಧುಗಳಿಗೆ, ವೀಕ್ಷಕ ಬಂಧುಗಳಿಗೆ ಜುಲೈ ಮಾಸ ಭವಿಷ್ಯದ ನೂತನ ಕಾರ್ಯಕ್ರಮಕ್ಕೆ ಸ್ವಾಗತವೂ ಶುಭಕಾಮನೆಗಳನ್ನು ಕೋರ್ತಾ, ವರ್ಷದ ಮಧ್ಯದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಇದರ ಪ್ರತಿ ತಿಂಗಳ ಒಂದು ಜಾತಕ ಸೂಚಿ ಅಥವಾ ಗೋಚಾರ ಸೂಚಿಯಾಗಿ ನಮ್ಮ ಈ ಕಾರ್ಯಕ್ರಮವು ಆರಂಭ ಆಗ್ತಾ ಇದೆ. ಗುರು ಮತ್ತು ಗಣಪತಿ ದೇವರ ಅನುಗ್ರಹದಿಂದ ನಮಗೆ ಜ್ಯೋತಿಷ್ಯ ವಿಜ್ಞಾನದ ಶಾಸ್ತ್ರಗಳ ಜ್ಞಾನವು ನಮಗೆ ಹರಿದು ಬಂದು ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತಂತ ಪ್ರಾರ್ಥನೆ ಮಾಡ್ತಾ, ಜುಲೈ 2026 ಮಾಸ ಭವಿಷ್ಯದಲ್ಲಿ ಆರಂಭದಲ್ಲಿ ತಿಂಗಳ ಗೋಚಾರ ವಿಶೇಷವನ್ನು ಗಮನಹರಿಸಿ ಆಮೇಲೆ ದ್ವಾದಶ ರಾಶಿಗಳ ವಿಷಯವನ್ನು ಕೂಡ ನಾವು ಕವರ್ ಮಾಡಬೇಕು. ಗೋಚಾರದಲ್ಲಿ ಸೂರ್ಯನ ಪಥವು ದಕ್ಷಿಣಾಯನಕ್ಕೆ ತಿರುಗತಕ್ಕಂತಹ ವರ್ಷದ ಮಧ್ಯದಲ್ಲಿ ಇದ್ದೇವೆ. ಈಗ ಮಿಥುನ ಮಾಸವೂ ಸಿಗ್ತದೆ, ಕರ್ಕ ಮಾಸವೂ ಸಿಗ್ತದೆ. ಗ್ರೀಷ್ಮ ಋತು ಮುಗಿದು ವರ್ಷ ಋತುವಿಗೂ ಕೂಡ ಕಾಲಿಡ್ತಕ್ಕಂತಹ ತಿಂಗಳು. ಸೂರ್ಯನು ಹೇಗೆ ಜಗತ್ತಿನ ನಮ್ಮ ಈ ಜಗತ್ತಿಗೆ ಸ್ವಾಮಿಯೋ, ಈ ಜಗತ್ತಿನ ಇರುವಿಗೆ ಕಾರಣನೋ, ವರ್ಷ ಕಾಲಕ್ಕೂ ಕೂಡ ಕಾರಕತ್ವ ಇರತಕ್ಕಂಥದ್ದು ರವಿಗೆ ಅಂತಂತ ಶಾಸ್ತ್ರಗಳು. ಪಾಯತ್ಯೇಷ ವರ್ಷತ್ಯೇಷ ಗಭಸ್ತಿಭಿಹಿ ಅಂತಂತ ಸೂರ್ಯನಿಗೆ ಹೆಸರು. ಮತ್ತು ಋತುಕರ್ತ ಪ್ರಭಾಕರ, ಎಲ್ಲ ಋತುಗಳಿಗೂ ಕರ್ತನಾಗಿರ್ತಕ್ಕಂಥನು ಪ್ರಭಾಕರ. ಹಾಗಾಗಿ ಪ್ರತಿನಿತ್ಯ ನಾವು ಸೂರ್ಯದೇವನನ್ನು ನಾವು ಸ್ಮರಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಭಾನು ನಮಸ್ಕಾರ ಪ್ರಿಯ ಅಂತಂತ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆಯನ ಬದಲಾವಣೆ ಅಂದರೆ ಅತ್ತಲಾಗಿ ಉತ್ತರಾಯಣ ಇನ್ನೇನು ಮುಗೀತಾ ಇದೆ, ಇನ್ನೇನು ದಕ್ಷಿಣಾಯನ ಶುರು ಆಗ್ತಾ ಇದೆ ಅಂತಂತಂದರೆ ಜೂನ್ ಮಾಸದಲ್ಲಿ ಇರ್ತೇವೆ ಅಂತಂತ ಅದಕ್ಕೆ ನಮಗೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಇಂತಹ 2 ಮಾಸಗಳು ಈ ತಿಂಗಳಲ್ಲಿ ನಮಗೆ ಸಿಗ್ತದೆ. ಎಲ್ ನಿನೋ ಎಫೆಕ್ಟಿಂದ ಅಥವಾ ಗ್ಲೋಬಲ್ ವಾರ್ಮಿಂಗಿಂದ ಜಾಸ್ತಿಯಾಗಿ ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಅಂತಂತ ಪಶ್ಚಿಮ ದೇಶದವರು ಹೇಳಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಎಲ್ಲೆಲ್ಲೋ ಮಳೆ ಆಗ್ತಾ ಇದೆ, ಎಲ್ಲ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ. ಅದು ಒಂದು ಕಾರಣ, ಮನುಷ್ಯ ನಿರ್ಮಿತ ಒಂದು ಜನಸಂಖ್ಯಾ ವಿಸ್ಫೋಟ, ನಾನಾ ಬಗೆಯ ನಿಲ್ಲದ ಕದನಗಳು, ಬಾಂಬ್ ಹಾಕ್ತಕ್ಕಂಥದ್ದು ಇತ್ಯಾದಿ ದೋಷಗಳಿಂದ ಪ್ರಾಕೃತಿಕ ವಿಕೋಪಕ್ಕೆ ಅದು ಕಾರಣ ಆಗ್ತಾ ಇರತಕ್ಕಂಥದ್ದು ಒಂದು ಸ್ವಯಂಕೃತ ಅಪರಾಧ ವಿಷಯ. ಅದಕ್ಕೆ ನಾವು ಪ್ರಕೃತಿಯನ್ನು ಅಥವಾ ಯಾವುದೋ ಒಂದು ಎಲ್ ನೀನೋ ಎಫೆಕ್ಟ್ ಅಂತ ಈ ವಿಜ್ಞಾನದ ಯಾವುದೋ ಒಂದು ಹೆಸರು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಕ್ಕೆ ಬರೋದಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ತಪ್ಪುಗಳಿಗೆ ನಾವೇ ಅನುಭವಿಸ್ಬೇಕಾಗ್ತದೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಪ್ರತಿ 3 ವರ್ಷದಲ್ಲಿ ನಾವು 4ನೇ ವರ್ಷವಾಗಿರ್ತಕ್ಕಂಥ ಒಂದು ಅಧಿಕ ಮಾಸ ಅಥವಾ ಲೀಪ್ ಇಯರ್ ಅಂತ ಏನು ಹೇಳ್ತೀವಿ, ಅದು ಮುಖ್ಯ ಕಾರಣ ಈ ವರ್ಷ ಮಳೆ ತಡ ಆಗ್ತಕ್ಕಂಥದ್ದಕ್ಕೆ. ಸೂರ್ಯನು ವೃಷಭ ರಾಶಿಯಲ್ಲಿ ಇರಬೇಕಾದ್ರೆ ಮೃಗಶಿರ ನಕ್ಷತ್ರದ ಸಂಚಾರದಲ್ಲಿ ಒಂದು ಅಗ್ನಿ ನಕ್ಷತ್ರ ಸಂಚಾರ ಅಥವಾ ದೋಷ ಅಂತ ಬರ್ತದೆ. ಆ ಅಗ್ನಿ ನಕ್ಷತ್ರವು ಕಳೆದು 15 ದಿನಕ್ಕೆ ಅಂದರೆ ಜೂನ್ 1ನೇ ವಾರಕ್ಕೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಕೇರಳ ಕೊಲ್ಲಿಯಲ್ಲಿ ಮಳೆಯ ಮಾರುತಗಳು ಸೃಷ್ಟಿಯಾಗ್ತದೆ. ಇದು ಪ್ರಕೃತಿಯ ಅನಾದಿ ನಿಯಮ. ಆದರೆ ಈ ವರ್ಷ ಸೂರ್ಯನು ಅಧಿಕ ಮಾಸ ಬಂದಿರುವುದರಿಂದ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನು ಇನ್ನೂ ವೃಷಭ ರಾಶಿಯಲ್ಲೇ ಜೂನ್ 15ನೇ ತಾರೀಕು ತನಕನೂ ಇದ್ದು, ತದನಂತರ ಈಗ ಮಿಥುನ ಮಾಸಕ್ಕೆ, ಮಿಥುನ ರಾಶಿಗೆ ಬಂದಿರತಕ್ಕಂಥದ್ದು. ಇದು ಒಂದು ಕಾರಣ. ಎರಡನೇದಾಗಿ ಈಗ ಇನ್ನೇನು 22ನೇ ತಾರೀಕು, ಜೂನ್ 22ನೇ ತಾರೀಕು ಆರ್ದ್ರಾ ನಕ್ಷತ್ರ ಪ್ರವೇಶ. ಹಾಗಾಗಿ ಆರ್ದ್ರಾ ನಕ್ಷತ್ರ ಅಂತಕ್ಕಂಥದ್ದು ಮಳೆಯ ನಕ್ಷತ್ರ.
ಜಲ ನಕ್ಷತ್ರಕ್ಕೂ ರವಿಯ ಕಿರಣಗಳಿಗೂ ಒಂದಕ್ಕೊಂದಕ್ಕೆ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರಾಕೃತಿಕ ಸಂಬಂಧಗಳು. ಆಕಾಶಾತ್ ಅಗ್ನಿ, ಅಗ್ನೇರಾಪಃ, ಆಪ ಪೃಥವ್ಯಾಂ ಓಷಧಿಭ್ಯ, ಪ್ರಜಾಯ ಪಶುಭಿಃ. ಈ ರೀತಿ ಒಂದಕ್ಕೊಂದಕ್ಕೆ ತೈತ್ತರೀಯ ಉಪನಿಷತ್ತು ಒಂದಕ್ಕೊಂದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳನ್ನು ಕೊಟ್ಟು ಸೃಷ್ಟಿಯ ಒಂದು ನಿಯಮವನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆರ್ದ್ರಾ ನಕ್ಷತ್ರ ಪ್ರವೇಶವೂ ಕೂಡ ಈ ಅಧಿಕ ಮಾಸದ ನಿಮಿತ್ತವಾಗಿ ಲೇಟ್ ಆದ್ದರಿಂದ ಮಳೆಯೂ ಕೂಡ ಲೇಟಾಗಿ ಶುರು ಆಗಿದೆ. ನೀವು ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕಾದ್ರೆ ಬೇಕಾದಷ್ಟು ಮಳೆ ಆಲ್ರೆಡಿ ಆಗ್ತಾ ಇರ್ತದೆ ದಕ್ಷಿಣ ಭಾಗದಲ್ಲಿ ಮತ್ತು ಗೋದಾವರಿ ಭಾಗದಲ್ಲಿ ಮತ್ತು ಗಂಗಾ ತೀರ, ಅಲ್ಲಿಂದ ಉತ್ತರ ದಿಶೆಗೆ ಚೈನಾ ಪರ್ಯಂತವಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂತಹ ಮಾರುತಗಳು ಮಳೆಯನ್ನು ತರ್ತಕ್ಕಂಥದ್ದನ್ನು ನಾವು ನೋಡ್ತಿರ್ತೇವೆ. ಆದರೂ ಆ 15 ದಿನದ ಲ್ಯಾಪ್ಸ್ ಏನಿದೆ ಆ ಲ್ಯಾಪ್ಸಿನ ಮಳೆ ಹೋದಂತೆಯೇ. ಹಾಗಾಗಿ ಮಳೆಯ ಕೊರತೆ ಇದೆ, ಆದರೆ ಜನಜೀವನಕ್ಕೆ ತೊಂದರೆಯಾಗುವಷ್ಟು ಮಳೆಗಾಲದ ಅಭಾವ ಇರುವುದಿಲ್ಲ. ಯಾಕಂದರೆ ಇದು ಗುರುವಿನ ವರ್ಷ. ಎರಡನೇದಾಗಿ ಗುರುವು ಉಚ್ಚದಲ್ಲಿ ಜಲರಾಶಿಯಾಗಿರ್ತಕ್ಕಂಥ ಕರ್ಕರಾಶಿಯಲ್ಲಿ ಇರ್ತಕ್ಕಂಥದ್ದು. ಮೂರನೆಯದಾಗಿ ಶುಕ್ರನೂ ಕೂಡ ಮಳೆಗೆ ಉಪಕಾರಕತ್ವವನ್ನು ಹೊಂದಿರತಕ್ಕಂಥ ಗ್ರಹ. ರವಿಯೂ ಕೂಡ ಮಳೆಗೆ ಕಾರಣನೇ ಆಗಿರ್ತಕ್ಕಂಥವನು. ಇವರೆಲ್ಲರೂ ಕೂಡ ಕರ್ಕರಾಶಿಯಲ್ಲಿ ಪ್ರಭಾವವನ್ನು ಬೀರಿದಾಗ ತೀವ್ರವಾಗಿರ್ತಕ್ಕಂತಹ ಮಳೆ ಜಲಾನಯನ ಪ್ರದೇಶಗಳಲ್ಲಿ ವಿಶೇಷವಾಗಿ, ಅಂದರೆ ಸಮುದ್ರಗಳು ಸೇರ್ತಕ್ಕಂಥದ್ದು, ನಾನಾ ನದಿಗಳು ಸಮುದ್ರವನ್ನು ಸೇರ್ತಕ್ಕಂಥದ್ದು, ನಾನಾ ನದಿಗಳು ಮಾತ್ರ ಸಂಗಮ ಆಗ್ತಕ್ಕಂತಹ ಜಾಗ, ನಮ್ಮ ತೀರ್ಥಹಳ್ಳಿ, ಆಗುಂಬೆ, ಇಂಥ ಜಾಗಗಳು ದೇಶದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಬೇಕಾದಷ್ಟು ಇದೆ. ಇಂತಹ ಜಲಾನಯನ ಪ್ರದೇಶದಲ್ಲಿ ಅತ್ಯಧಿಕವಾಗಿರ್ತಕ್ಕಂತಹ ಮಳೆ ಆಗ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಕ್ಕಂಥದ್ದು ಕೂಡ ನಾವು ಈ ಜುಲೈ ತಿಂಗಳಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ನೋಡೋರಿದ್ದೇವೆ. ಇದು ಜುಲೈ ಮಾಸದ ಒಂದು ವರ್ಷ ಋತುವಿನ ವಿಶೇಷ. ಮತ್ತು ಗುರುವಿನ ಅನುಕೂಲ, ರವಿಯ ಅನುಕೂಲ, ಶುಕ್ರನ ಅನುಕೂಲ, ಕುಜನ ಅನುಕೂಲ, ಶನಿಯೂ ಕೂಡ ಶುಭ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಳ್ಳೆಯ ಪರಿವರ್ತನೆ ಯೋಗ. ದೇಶ ವಿದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯತ್ತ ಸಾಗ್ತಕ್ಕಂಥದ್ದು ಮತ್ತು ಯುದ್ಧದ ಒಂದು ಪರಿಣಾಮ ಏನು ಕಡಿಮೆ ಆಗ್ತಾ ಇದೆ, ಇದನ್ನು ಹಾಗೆ ಕಾಪಿಟ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬೇಕಾಗ್ತದೆ. ಅಂತಹ ಸದ್ಬುದ್ಧಿಗೆ ದುರ್ಬುದ್ಧಿಗೆ ಗ್ರಹಚಾರವೇ ಕಾರಣ ಅಂತಂತ. ಕೆಟ್ಟ ಗ್ರಹಚಾರ ಇದ್ದಾಗ ಕೆಟ್ಟ ಜನರ ತಲೆ ಹೆಚ್ಚು ಕೆಡ್ತದೆ ಅಂತಂತ. ಹಾಗೆ ಒಳ್ಳೆಯ ಗ್ರಹಚಾರ ಬಂದಾಗ ಕೆಟ್ಟ ಜನರ ತಲೆ ಸ್ವಲ್ಪ ಕಡಿಮೆ ಕೆಡ್ತದೆ ಅಂತಂತ. ಈ ಯಾರ್ಯಾರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಬಾಂಬ್ಗಳ ಮೇಲೆ ಬಾಂಬ್ ಹಾಕಿ 4-5 ವರ್ಷದಿಂದ, ಅವರೆಲ್ಲರೂ ಕೂಡ ನಡತೆಗೆಟ್ಟವರು, ಮನುಷ್ಯತ್ವದ ಒಂದು ಪರಿವೇ ಇಲ್ಲದೇ ಇರತಕ್ಕಂಥವರು, ಆಸುರೀಯ ಜನರು. ಹಾಗಾಗಿ ಅಂಥವರಿಗೆ ಈ ಗುರುವು ಮತ್ತು ವಿಶೇಷವಾಗಿ ಉಚ್ಚದಲ್ಲಿ ಸಂಚಾರ ಮಾಡಬೇಕಾದ್ರೆ ರವಿ ಶುಕ್ರಾದಿಗಳು ಕೂಡ ಯೋಗಕಾರಕರಾಗಿ ಅಥವಾ ಶುಭರಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷದಲ್ಲಿ ಅಂತಹ ದುರುಳರಿಗೂ ಆಸುರೀಯ ಜನರಿಗೂ ಕೂಡ ಒಂದಷ್ಟು ಒಳ್ಳೆ ಬುದ್ಧಿ ಬರ್ತದೆ. ಹಾಗಾಗಿ ಯುದ್ಧದ ಒಂದು ಕಾರ್ಮೋಡ ಭೀತಿ ಏನಿದೆ ಇದು ಕೂಡ ಸ್ವಲ್ಪ ತಗ್ಗಿ ಒಂದು ರೀತಿಯ ವ್ಯಾವಹಾರಿಕವಾಗಿ ಒಳ್ಳೆಯದಾಗ್ತಕ್ಕಂಥದ್ದು, ನಾನಾ ಬಗೆಯ ಹೂಡಿಕೆಗೆ ಮತ್ತು ಉದ್ಯೋಗಾದಿ ವಿಷಯಗಳಿಗೆ ಇದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು, ಇದೆಲ್ಲ ನಾವು ಈ ಜುಲೈ ಮಾಸದಲ್ಲಿ ಕಾಣಬಹುದಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಆಷಾಢ ಮಾಸವು ಬರುವುದರಿಂದ ಆಷಾಢದ ಶುದ್ಧ ಏಕಾದಶಿ ತಪ್ತಮುದ್ರಾ ಧಾರಣೆ ಇರ್ತದೆ. ಚಾತುರ್ಮಾಸ್ಯ ವ್ರತವೂ ಕೂಡ ಗುರುಪೀಠಗಳು, ಸನ್ಯಾಸಿಗಳು ಪರಂಪರೆಯಿಂದ ಬಂದಿರತಕ್ಕಂತಹ ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡ್ತಾರೆ ಇದೇ ತಿಂಗಳಲ್ಲಿ. ಗುರುಪೀಠಗಳ ದರ್ಶನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೇವಾದಿಗಳು ಇದೆಲ್ಲವನ್ನು ಮಾಡಿಕೊಂಡು
ಜನರು, ಆಸ್ತಿಕ ಜನರು ಪುಣ್ಯ ಭಾಜನರಾಗಿ ಭಗವಂತನ ಕೃಪೆಗೆ ಕಾರಣವಾಗಬೇಕಾಗತಕ್ಕಂತಹ ತಿಂಗಳು ಕೂಡ ಈ ಜುಲೈ ಮಾಸವೇ ಆಗಿರ್ತದೆ. ಇನ್ನು ಮೇಷಾದಿ ದ್ವಾದಶ ರಾಶಿಗಳ ಮಾಸ ಫಲವನ್ನು ಒಂದೊಂದೇ ನೋಡ್ತಾ ಹೋಗೋಣ. ಜುಲೈ ಮಾಸ ಭವಿಷ್ಯ. ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ ಶುರು ಆಗಿದೆ. ಮಧ್ಯ ವರ್ಷದಿಂದ ಶನಿಯ ಬಾಧೆಯು ಇದ್ದೇ ಇರ್ತದೆ ಇನ್ನು 2-3 ವರ್ಷ. ರಾಹು ಅನುಕೂಲಕರವಾಗಿರ್ತಕ್ಕಂತಹ ವರ್ಷವೂ ಇದೆ. ಈ ತಿಂಗಳಲ್ಲಿ ಇತರೆ ಗ್ರಹರ ಅನಾನುಕೂಲಗಳು ಯಾವುದು ಅಷ್ಟು ಕಂಡು ಬರಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥ ಅನೇಕ ಏನು ನೀವು ಪ್ರಯತ್ನವನ್ನು ಮಾಡಿದ್ದೀರಿ ಕಳೆದ 1 ವರ್ಷದಿಂದ, ಅದೆಲ್ಲವೂ ಕೂಡ ಒಂದು ಒಳ್ಳೆಯ ಸ್ಥಿತಿಗೆ ಬರ್ತಕ್ಕಂತಹ ತಿಂಗಳು ಜುಲೈ ಆಗಿರ್ತದೆ. ಬಹುತೇಕ ಈ ವರ್ಷ ಒಳ್ಳೆಯದಿದೆ. ಯಾಕಂದರೆ ಗುರುವು ಚತುರ್ಥದಲ್ಲಿ ಉಚ್ಚನಾಗಿ, ನವಮಾಧಿಪತಿಯು ಚತುರ್ಥದಲ್ಲಿ ಉಚ್ಚನಾಗಿ ಮತ್ತು ವ್ಯಯಾಧಿಪತಿಯಾಗಿ ವ್ಯಯಕ್ಕೆ ತನ್ನ ಸ್ವಕ್ಷೇತ್ರಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಅಲ್ಲಿ ಶನಿಯ ಬಾಧೆಯು ಕೂಡ ಕಡಿಮೆ ಆಗ್ತದೆ ಗುರುವಿನ ದೃಷ್ಟಿಯಿಂದ. ಹೀಗಾಗಿ ವ್ಯಾವಹಾರಿಕವಾಗಿ ಒಳ್ಳೆಯದು. ಔದ್ಯೋಗಿಕವಾಗಿ ವಿದ್ಯಾರ್ಥಿ ದಶೆಯಲ್ಲಿ ಇರ್ತಕ್ಕಂಥವರಿಗೆ, ರಾಜರಿಗೆ ಅಥವಾ ಮ್ಯಾನೇಜ್ಮೆಂಟ್ಸ್ ಕೇಡರಲ್ಲಿ ಇರ್ತಕ್ಕಂಥವರಿಗೆ, ಆರ್ಮಿಯಲ್ಲಿ ಇರ್ತಕ್ಕಂಥವರಿಗೆ, ಪೊಲೀಸರಿಗೆ, ಆರಕ್ಷಕ ದಳ ಇತ್ಯಾದಿ ಅಡ್ಮಿನಿಸ್ಟ್ರೇಟಿವ್ ವಿಷಯದಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ಒಳ್ಳೆಯ ತಿಂಗಳು ಶುರುವಾಗಿದೆ ಜುಲೈ ಮಾಸ. ಶ್ರಮಕ್ಕೆ ಎಷ್ಟು ಇದೆಯೋ ಅಷ್ಟು ತಕ್ಕನಾಗಿರ್ತಕ್ಕಂತಹ ಪ್ರತಿಫಲವನ್ನು ನೀವು ಪಡಿತೀರಿ. ಆದಾಯವೂ ಕೂಡ ಉತ್ತಮವಾಗಿರ್ತದೆ. ಗ್ರಹಾರಿಷ್ಟಗಳು ಅಂತಕ್ಕಂಥದ್ದು ಆಗಾಗ ಬದಲಾಗ್ತಾ ಇರ್ತದೆ. ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ಮಧ್ಯದಿಂದ ಶನಿಯು ಕೂಡ ವಕ್ರಿ ಆಗ್ತಾನೆ. ಅವು ಸ್ವಲ್ಪ ದೋಷಕರವಾಗಿರ್ತದೆ ಮೇಷರಾಶಿಯವರಿಗೆ. ಶನಿಯು ವಕ್ರವಾದರೆ ಇಡೀ ಜಗತ್ತಿಗೇ ವಕ್ರವೇ, ಸಮಸ್ಯೆಯೇ. ಆದರೆ ಅದು ಮೇಷರಾಶಿಯವರಿಗೆ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಸಮಸ್ಯೆ ತರ್ತದೆ. ಹಾಗಾಗಿ ಲಕ್ಷ್ಮೀ ನರಸಿಂಹದೇವರನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡ್ತಾ ಇರಬೇಕು. ಕ್ಷೇತ್ರಗಳ ದರ್ಶನ, ಅಭಿಷೇಕ ಸೇವೆ ಇತ್ಯಾದಿಗಳನ್ನು ಚೆನ್ನಾಗಿ ಮಾಡಿಕೊಳ್ತಾ ಮುಂದೆ ಹೋಗಬೇಕು, ಒಳ್ಳೆಯದಾಗ್ತದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ವ್ಯಾವಹಾರಿಕವಾಗಿ ಏನೂ ಒಳ್ಳೆಯದು, ಆದರೆ ಸ್ವಲ್ಪ ಒತ್ತಡದ ಸ್ಟ್ರೆಸ್ಡ್ ಆಗಿ ಇರ್ತಕ್ಕಂತಹ ತಿಂಗಳಾಗತ್ತೆ. ಸ್ವಲ್ಪ ತಾಳ್ಮೆಯನ್ನು ವಹಿಸೋದು ಒಳ್ಳೆಯದು. ಒಂದು ವೃಷಭ ರಾಶಿ ಅದೊಂದು ಗೂಳಿಯ ರಾಶಿ. ಎರಡನೇದು ಅಲ್ಲಿ ಕುಜ, ಗುರುಬಲ ಇಲ್ಲ. ತೃತೀಯದಲ್ಲಿ ಮಾರಕ ಶನಿಯ ದೃಷ್ಟಿ, ತೃತೀಯ ದೃಷ್ಟಿ, ಇದು ಮೂರೂ ಸೇರಿ ಸ್ವಲ್ಪ ಮಾನಸಿಕ ಒತ್ತಡ, ವಿಕಲತೆ, ಸಮಸ್ಯೆ, ಅಸಮತೋಲನ ಇದೆಲ್ಲದಕ್ಕೂ ಕೂಡ ವೃಷಭ ರಾಶಿಯವರು ಗುರಿಯಾಗಿ ನಾನಾ ಬಗೆಯ ಕಷ್ಟಗಳಿಗೆ ಕಾರಣವಾದೀತು. ಹಾಗಾಗಿ ತಾಳ್ಮೆಯೇ ವಜ್ರದ ಕವಚ ಮಂಕುತಿಮ್ಮ ಅಂತೇನು ಹೇಳಿದ್ದಾರೆ, ಆ ರೀತಿ ಆದಷ್ಟು ತಾಳ್ಮೆ ವಹಿಸಬೇಕು. ರಕ್ತದ ಒತ್ತಡದಿಂದ ಕೆಲವರಿಗೆ ಹೃದಯ ಬೇನೆ ಕೂಡ ಬರಲಿಕ್ಕೆ ಸಾಧ್ಯ ಉಂಟು. ಆರೋಗ್ಯದ ಕಡೆ ಗಮನ ಇರಬೇಕು. ಹೈಡ್ರೇಷನ್, ಬಾಡಿಯನ್ನು ನಿರ್ಜಲೀಕರಣ ಆಗದೇ ಇರತಕ್ಕಂತಹ ಹಾಗೆ ನೋಡಿಕೊಳ್ಬೇಕು. ಅನೇಕವಾಗಿರ್ತಕ್ಕಂತಹ ಮಿಡ್ ಏಜ್ನಲ್ಲಿರೋರಿಗೆ ಫೆಟಿಗ್ನೆಸ್ ಬರೋದು, ಆಯಾಸ ಆಗೋದು, ಪದೇ ಪದೇ ಏನು ಶ್ರಮ ಇಲ್ಲದೆ ಹೋದ್ರೂ ಏನಾರ ಬೆವರು ಬಂದರೆ ಮೈಯಲ್ಲಿ ಅದನ್ನು ಗಮನಿಸ್ಕೊಳ್ಬೇಕು. ಅದನ್ನು ಡಿಹೈಡ್ರೇಷನ್ಗೆ ಕಾರಣ ಆಗ್ತದೆ. ಡಿಹೈಡ್ರೇಷನ್ನು ವೀಕ್ನೆಸ್ಗೆ ಕಾರಣ ಆಗುತ್ತೆ. ವೀಕ್ನೆಸ್ಗೆ ಹಾರ್ಟ್ ಪ್ರಾಬ್ಲಮ್ಗಳು ಬರ್ತದೆ. ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ. ಯಾವಾಗ ಈ ಪಾಪದೃಷ್ಟಿಯ ಯೋಗ, ಕುಜನ ಸಂಚಾರ, ಗುರುಬಲ ಇಲ್ಲದೇ ಇರತಕ್ಕಂಥದ್ದು ಇದೆಲ್ಲ ಇದ್ದಾಗ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನವನ್ನು ವಹಿಸಬೇಕು. ಶನಿಯ ವಕ್ರೀಚಾರ ದೋಷವೂ ಇದೆ ಅಂತ ಹೇಳಿದ್ದೀನಿ. ಅದು ಈಗಿಲ್ಲ, ಇನ್ನು ಮುಂದೆ ಇನ್ನೊಂದು 2-3 ವಾರದಲ್ಲಿ ಶುರು ಆಗ್ತದೆ. ಬಹಳ ಜಾಗ್ರತೆ ಬೇಕು. ಗ್ರಹಶಾಂತಿ ಹೋಮವನ್ನು, ಕಳಶ ಪೂಜೆ, ದಾನಾದಿಗಳನ್ನು ವಿಧಿವತ್ತಾಗಿ ಮಾಡಿಕೊಂಡು ಅದು ನಿಮಗೆ
ಅನುಕೂಲ ಇಲ್ಲ ಅಂತಂತಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಲಕ್ಷ್ಮೀ ನರಸಿಂಹದೇವರ ದರ್ಶನ, ಪ್ರದಕ್ಷಿಣಾ ನಮಸ್ಕಾರ ಭಕ್ತಿಯಿಂದ ಮತ್ತು ಅಶ್ವತ್ಥ ಪ್ರದಕ್ಷಿಣೆ ಇದನ್ನು ಕೈಲಾದಷ್ಟು ಮಾಡ್ತಾ ಹೋಗ್ತಾ ಇರಬೇಕು. ಅದರಿಂದಲೂ ಕೂಡ ಎಲ್ಲ ಗ್ರಹ ದೋಷಗಳು ಕೂಡ ಅಥವಾ ಕ್ರೂರ ಗ್ರಹಾರಿಷ್ಟ ವಿನಶ್ಯಂತೆ ಅಶ್ವತ್ಥ ಪ್ರದಕ್ಷಿಣಂ ದಿನೇ ದಿನೇ ಅಂತಂತ ಯಾವುದೇ ಬಗೆಯ ಕ್ರೂರ ಭಾವಗಳು ನಮ್ಮ ಮನಸ್ಸಿನಲ್ಲೂ ಹೇಳ್ತಕ್ಕಂತಹ ಅನೇಕ ಕ್ರೂರ ಭಾವಗಳು ಇದೆಲ್ಲವೂ ಕೂಡ ಅಶ್ವತ್ಥ ಪ್ರದಕ್ಷಿಣೆಯ ಸೇವೆಯಿಂದ ಪರಿಹಾರ ಆಗ್ತದೆ ಅಂತಲೂ ಕೂಡ ಇದೆ. ಅದನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಮುಂದುವರೆದು ಮಿಥುನ ರಾಶಿ, ಉತ್ತಮವಾಗಿರ್ತಕ್ಕಂತಹ ಗುರುಬಲ ಇದೆ. ಅಂಥ ಸಮಸ್ಯೆಗಳ ತಿಂಗಳೇನಲ್ಲ. ಶುಭ ಕಾರ್ಯಗಳು ಕೂಡ ಚೆನ್ನಾಗಿ ನಡೀತದೆ. ಮದುವೆ ಆಗಲಿ, ಸಂಬಂಧಗಳಾಗಲಿ, ಮಕ್ಕಳಾಗಲಿ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾಭ್ಯಾಸಗಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಇದು ಅತ್ಯುತ್ತಮವಾಗಿರ್ತಕ್ಕಂತಹ ಮಧ್ಯವರ್ಷ ಶುರು ಆಗಿರ್ತಕ್ಕಂಥದ್ದು. ಜುಲೈ ಮಾಸದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ಒಳ್ಳೆಯ ಫಲವನ್ನು, ಒಳ್ಳೆಯ ಮನಸ್ಥಿತಿಯನ್ನು, ನಾನು ಹೇಳುವುದೇನೆಂದರೆ ಒಳ್ಳೆಯ ಫಲ ಕೆಟ್ಟ ಫಲ ಅಂತನ್ನೋದು ಅದರ ಜಾಗದಲ್ಲಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ನಮ್ಮ ಕರ್ಮದಂತೆ. ಆದರೆ ನಮಗೆ ಯಾವಾಗ ಒಳ್ಳೆಯದಾಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಅಂದರೆ ನಮ್ಮ ಮನಸ್ಸು ಒಂದು ಶುಭವಾಗಿ ಇದ್ದಾಗ. ಅದನ್ನು ಅಬ್ಸರ್ವ್ ಮಾಡಿಕೊಳ್ಬೇಕು. ಯಾಕೆಂದರೆ ಮನಸ್ಸು ನಾವಲ್ಲ, ಮನಸ್ಸಿನ ಮೂಲಕ ನಮಗೆ ಪ್ರಪಂಚದ ಅರಿವಾಗ್ತದೆ ಅಂತ ನಾವೆಲ್ಲ ಬಲ್ಲವು. ಹಾಗಾಗಿ ಯಾವಾಗೆಲ್ಲ ನಮಗೆ ಒಂದು ಮನಸ್ಸಿನ ಶಾಂತಿ ಇರ್ತದೆ, ಪ್ರಸನ್ನತೆ ಇರ್ತದೆ, ಒಂದು ಆ್ಯಕ್ಟಿವಿಟಿ, ಪ್ರೋಆ್ಯಕ್ಟಿವ್ ಅಂತ ಏನು ಹೇಳ್ತೀವಿ, ಆ ರೀತಿ ನಮ್ಮ ಮನಸ್ಸು ಇದ್ದಾಗ ನಮಗೇನೋ ಒಳ್ಳೆಯದಾಗ್ತಾ ಇದೆ ಅಥವಾ ಏನೋ ಒಳ್ಳೆಯದಾಗುತ್ತೆ ಅಂತ ಅನ್ನೋದನ್ನು ನಾವು ಕಾಣ್ತೇವೆ. ಸೊ ಎಲ್ಲ ಒಳಿತಿಗೆ ದ್ವಿತೀಯ ಭಾವವು, ಚತುರ್ಥ ಭಾವವು, ಸಪ್ತಮ ಭಾವವು ಜ್ಯೋತಿಷ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಥಾನಗಳು. ಎಲ್ಲ ಒಳಿತಿಗೆ ಮಾನಸಿಕ, ದೈಹಿಕ, ಆಲೋಚನೆ, ವಾಕ್, ಮಾತು ಕೊಡ್ತಕ್ಕಂಥದ್ದು, ಮಾತು ಪಡಿತಕ್ಕಂಥದ್ದು, ಆದಾಯ ಗಳಿಸ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು, ಅಭಯ, ರಕ್ಷೆ, ವಿದ್ಯೆ, ಮಂತ್ರ, ಮಂತ್ರಿ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಸಮರ್ಥ ಜನರು, ಇದೆಲ್ಲಕ್ಕೂ ಕಾರಣ 2ನೇ ಮನೆ, 4ನೇ ಮನೆ, 7ನೇ ಮನೆಗಳು. ಹಾಗಾಗಿ 2ನೇ ಮನೆಯಲ್ಲೇ ಉಚ್ಚ ಗುರುವಿನ ಸಂಚಾರ ಶುರು ಆಗಿರ್ತಕ್ಕಂತಹ ಜಸ್ಟ್ 2ನೇ ತಿಂಗಳಲ್ಲಿ ಇದ್ದೀವಿ ಮಿಥುನ ರಾಶಿಯವರಿಗೆ. ಅದು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥ, ಪಡಿತಕ್ಕಂತಹ ತಿಂಗಳಿದೆ. ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಆದಿಗಳು ಆಗಲಿಕ್ಕೆ ಸಾಧ್ಯ ಉಂಟು. ಅಂದರೆ ದಂಪತಿಗಳು, ಯುವ ಜೋಡಿಗಳು ಅಥವಾ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರಿಗೆ ಸ್ವಲ್ಪ ವಿರಸ ಬರ್ತಕ್ಕಂತಹ ಕೆಲವು ಸಾಧ್ಯತೆಗಳು ಉಂಟು. ಮಿಥುನ ರಾಶಿಯವರಿಗೆ ಸ್ವಲ್ಪ ಅದರ ಬಗ್ಗೆ ಜಾಗರೂಕವಾಗಿ ಇರಬೇಕು. ಹಾಗಾಗಿ ಶ್ರೀನಿವಾಸ ದೇವರ ಸೇವೆಯನ್ನು ತುಳಸಿ ಅರ್ಚನೆಯಿಂದ, ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರ ಸೇವೆಯಿಂದ ಮಿಥುನ ರಾಶಿಯವರು ಮುಂದುವರೆದರೆ ಬಹಳ ಮಂಗಲಕರ. ಮುಂದೆ ಸಾಗ್ತಾ ಕರ್ಕ ರಾಶಿ, ಜನ್ಮದಲ್ಲಿ ಗುರು ಇದ್ದರೆ ಅಷ್ಟು ಶುಭ ಅಲ್ಲ, ಸ್ವಲ್ಪ ಒತ್ತಡವೇ ಜಾಸ್ತಿ ಅಂತಂತ ಒಂದೆರಡು ಕಡೆ ಶ್ಲೋಕಕಾರರು ಹೇಳಿದ್ದಾರೆ. ಆದರೆ ವೃಷಭ ಮತ್ತು ಕುಂಭ, ವೃಷಭ ಮತ್ತು ಕರ್ಕ ರಾಶಿಯಲ್ಲಿ ಇದ್ದಾಗ, ಅದು ಜನ್ಮಗುರು ಆದಾಗ ಅವರಿಗೆ ಒಳ್ಳೆಯ ಅತ್ಯುತ್ತಮ ಗುರುಬಲ ಅಂತಂತಾನೆ ವಿಚಾರ ಹೇಳಿರ್ತಕ್ಕಂಥದ್ದು. ಉನ್ನತ ಸ್ಥಾನಮಾನ, ಸ್ತ್ರೀಯರಿಂದ ಸ್ತ್ರೀಯರಿಗೆ ಅಭಿಮಾನ ಮತ್ತು ಪ್ರಶಸ್ತಿಗಳು, ಮನ್ನಣೆ ಇತ್ಯಾದಿಗಳ ವೃದ್ಧಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆಗಳು, ಭೂಮಿಯಲ್ಲಿ ವಾಸ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳು, ಇದೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈ ಕರ್ಕ ರಾಶಿಯಲ್ಲಿ ಗುರುವಿನ ಸಂಚಾರ, ಶುಕ್ರನ ಸಂಚಾರ, ಶುಕ್ರ ಸಿಂಹರಾಶಿಗೆ ತಿಂಗಳ ಕೊನೆಯಲ್ಲಿ ಸಿಂಹರಾಶಿಯಲ್ಲಿ ಹೋಗ್ತಾನೆ ಮತ್ತು ರವಿಯು ಕೂಡ ಕರ್ಕ ರಾಶಿಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಇದೆಲ್ಲವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅನೇಕ ಅಭೀಷ್ಟಗಳು ನೆರವೇರ್ತದೆ. ಶ್ರೀ ದುರ್ಗಾ ಸೇವೆ, ದುರ್ಗಾ ಕ್ಷೇತ್ರಗಳ ದರ್ಶನ ಇತ್ಯಾದಿ ಮಂಗಳಕರವಾಗಿರ್ತಕ್ಕಂತಹ
ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಈ ಜುಲೈ ಮಾಸ ಮತ್ತು ವರ್ಷ ಋತು ದುರ್ಗಾ ಮಾಸ ಅಂತಂತಾನೆ. ಜ್ಯೇಷ್ಠ, ಆಷಾಢ, ಶ್ರಾವಣ ಈ 3 ತಿಂಗಳು ದುರ್ಗಾ ಮಾಸಗಳು ಅಂತಂತಾನೆ ಇರ್ತಕ್ಕಂಥದ್ದು. ಇಂತಹ ದುರ್ಗಾ ಸೇವೆಯನ್ನು ಮಾಡ್ತಾ ಮುಂದೆ ಹೋಗಿ ಆ ನಂತರ ಸಿಂಹರಾಶಿ. ಸಿಂಹರಾಶಿಗೆ ಸ್ವಲ್ಪ ಮೋರ್ ಆರ್ ಲೆಸ್ ಅವರು ಅತ್ಲಾಗೆ ಮೇಲೂ ಹೋಗೋದಿಲ್ಲ, ಅತ್ಲ ಕೆಳಗೂ ಬರೋದಿಲ್ಲ ಅಂತನ್ನೋ ಟೈಮ್ ನಡೀತಾ ಇದೆ. ಏಕಾದಶದಲ್ಲಿ ಇರ್ತಕ್ಕಂಥ ಗುರು ವ್ಯಯದಲ್ಲಿ ಬಂದಿರತಕ್ಕಂಥದ್ದು, ಸಪ್ತಮಾಷ್ಟಮ ಪಾಪಗ್ರಹರ ದೋಷ ಇದ್ದೇ ಇದೆ, ಜನ್ಮದಲ್ಲಿ ಕೇತುವಿನ ಸಂಚಾರ ಇದೆ, ಕುಜನ ದೃಷ್ಟಿಯೂ ನಿಮ್ಮ ರಾಶಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಓವರಾಲ್ ಒಂದು ಭೇಷ್ ಅಂತ ಹೇಳುವಂಥ ವರ್ಷ ಏನಲ್ಲ ಸಿಂಹರಾಶಿಗೆ. ಅಂದರೆ ಮಧ್ಯ ವರ್ಷದಿಂದ ಮುಂದಿನ ಯುಗಾದಿ ಬರೋವರೆಗೂ. ಆದರೂ ಜುಲೈ ತಿಂಗಳಲ್ಲಿ ಕೆಲಸದ ಒತ್ತಡ, ಪಿತ್ತ ದೋಷ, ರಕ್ತದಲ್ಲಿ ಬರ್ತಕ್ಕಂತಹ ಕೆಲವು ದೋಷಗಳು, BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದೆಲ್ಲ ಸ್ವಲ್ಪ ದೋಷಗಳಾಗಲಿಕ್ಕೆ ಸಾಧ್ಯತೆ ಉಂಟು. ವಿಶೇಷವಾಗಿ ವ್ಯಾಯಾಮ, ಶರೀರಕ್ಕೆ ಒಂದು ಅರ್ಧ ಗಂಟೆನಾದರೂ ಸರಿಯಾಗಿ ವ್ಯಾಯಾಮ ಮಾಡದೇ ಇರತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು. ಲಕ್ಷ್ಮೀ ನರಸಿಂಹದೇವರ ಸೇವೆ, ನಾಮಸ್ಮರಣೆ, ಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ನಿಯಮಿತವಾಗಿ ಸಿಂಹರಾಶಿಯವರು ಮಾಡ್ತಾ ಮುಂದುವರಿಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ, ಕಾಳಜಿ ಕೊಡಬೇಕು. ಮುಂದೆ ಕನ್ಯಾ ರಾಶಿ. ಅನೇಕವಾಗಿರ್ತಕ್ಕಂತಹ ಅನುಕೂಲಕರ ತಿಂಗಳು ಅಥವಾ ವರ್ಷ, ಅದರಲ್ಲಿ ಈ ಜುಲೈ ತಿಂಗಳು. ಏಕಾದಶದಲ್ಲಿ ಗುರು, ಇನ್ನೂ 11 ವರ್ಷ ಕಾಯಬೇಕು ಏಕಾದಶದಲ್ಲಿ ಗುರು ಬರಬೇಕಂತಂದರೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಮದುವೆ ಆಗದಿರೋರಿಗೆ ಮದುವೆ, ದಾಂಪತ್ಯದಲ್ಲಿ ಸಮಸ್ಯೆ ಇರುವವರಿಗೆ ಪರಿಹಾರ, ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಮಕ್ಕಳು, ವ್ಯವಹಾರದಲ್ಲಿ ನಷ್ಟವಾಗಿರ್ತಕ್ಕಂಥವ್ರಿಗೆ ನಷ್ಟ ಭರ್ತಿ, ಅಧಿಕಾರಾದಿಗಳನ್ನು ಇನ್ನೂ ಪ್ರಾಪ್ತಿ ಆಗಿಲ್ಲದೆ ಅಂಥವರಿಗೆ ಅಧಿಕಾರಗಳು ಬರ್ತಕ್ಕಂಥದ್ದು, ಕೌಟುಂಬಿಕ ವ್ಯಾಜ್ಯಗಳಿರ್ತಕ್ಕಂಥವರಿಗೆ ಅದನ್ನೆಲ್ಲ ಸ್ವಲ್ಪ ಪರಿಹಾರದತ್ತ ಹೋಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸ್ಥಾನಮಾನ, ಕೆಲಸ, ಇದೆಲ್ಲದಕ್ಕೂ ಕೂಡ ಅನೇಕ ಅವಕಾಶಗಳು. ಏನಾಗುತ್ತೆ, ಮಾಸ ಭವಿಷ್ಯ ಅಂತಂತಂದರೆ ಆ ರಾಶಿಗಳಿಗೆ ಇರ್ತಕ್ಕಂತಹ ಸಾಧ್ಯತೆಗಳ ಒಂದು ಹೂರಣ ಅಂತಂತ ನಾವು ಹೇಳ್ತಕ್ಕಂಥದ್ದು. ಅನೇಕರಿಗೆ ಇದು ಘಟಿಸ್ಬಹುದು, ಈ ಎಲ್ಲ ಬೇರೆ ಬೇರೆ ವಿಷಯಗಳು ಅನೇಕರಿಗೆ ಏನು ಘಟಿಸದೇ ಇರಬಹುದು. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ಯಾವ ರೀತಿ ಇದೆ, ಯಾವ ರೀತಿಯ ನಿಮ್ಮ ಜಾತಕ ಲಕ್ಷಣಗಳಿದೆ, ದಶಾಭುಕ್ತಿಗಳಿದೆ, ಇದರ ಮೇಲೆ ಕೂಡ ಅವರವರ ಈ ಫಲವು ನಿರ್ಭರವಾಗಿರ್ತದೆ. ಕ್ರಿಯಾಶೀಲವಾಗಿ ನೀವು ಇದನ್ನು ಈ ಅವಕಾಶ ಇರತಕ್ಕಂಥ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಂಡೇ ಆದರೆ ಮುಂದಿನ ತಿಂಗಳುಗಳಲ್ಲಿ ಒಂದು ಒಳ್ಳೆಯ ಸ್ಥಿತಿಗೆ ನೀವು ಹೋಗ್ತೀರಿ. ಶ್ರೀ ವಿಷ್ಣುವಿನ ನಾಮಸ್ಮರಣೆ, ಕ್ಷೇತ್ರ ದರ್ಶನ ಇದನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿಬೇಕು. ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯದು. ತುಲಾರಾಶಿ. ರಾಶೀಶನು ಕರ್ಮದಲ್ಲಿ ಮತ್ತು ಏಕಾದಶದಲ್ಲಿ ಸಂಚಾರ ಮಾಡ್ತಕ್ಕಂಥ ತಿಂಗಳು. ಶುಭ ಕಾರ್ಯ, ಸಂಬಂಧಗಳು ಏಳಿಗೆ ಬರ್ತಕ್ಕಂಥದ್ದು, ಪ್ರೇಮ ವಿವಾಹಕ್ಕೆ ಯಶಸ್ಸು ಬರ್ತಕ್ಕಂಥದ್ದು, ಮಕ್ಕಳ ಒಂದು ಏಳಿಗೆ ಅಥವಾ ಮಕ್ಕಳಿಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಸಾಂಬಂಧಿಕವಾಗಿರ್ತಕ್ಕಂತಹ ಒಂದು ನಿರೀಕ್ಷೆಯಲ್ಲಿ ಇರತಕ್ಕಂಥವರಿಗೆ, ಪ್ರಯತ್ನದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ತಿಂಗಳು ತುಲಾ ರಾಶಿಯವರಿಗೆ. ಆದಾಯ ಮತ್ತು ವ್ಯವಹಾರದಲ್ಲಿ ಕೂಡ ಪ್ರಗತಿ, ದೇಶ ವಿದೇಶಗಳ ಸಂಚಾರ, ಕೌಟುಂಬಿಕ ಕೂಡಿಕೆಯಲ್ಲಿ ಉತ್ಸವಗಳು, ಮಂದಿರಗಳು ಇತ್ಯಾದಿಗಳ ಒಂದು ದರ್ಶನ, ಗುರು ಸೇವೆ ಇದೆಲ್ಲವೂ ದೊರಕತಕ್ಕಂತಹ ತಿಂಗಳು ಶುರುವಾಗಿದೆ ತುಲಾರಾಶಿಯವರಿಗೆ. ಶ್ರೀ ದೇವಿ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾ ಮುಂದುವರೆದರೆ ಏನಾದರೂ ದೋಷಾದಿಗಳಿದ್ದರೆ ಪರಿಹಾರ ಆಗ್ತದೆ ತುಲಾರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿ. ಗುರುವಿನ ಅನುಕೂಲ ಬಂದು ಒಂದು ತಿಂಗಳಾಗಿದೆ. ಈಗಾಗಲೇ ವೃಶ್ಚಿಕ ರಾಶಿಯವರಿಗೆ ಅನೇಕವಾಗಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗಿರತಕ್ಕಂಥದ್ದನ್ನು ನೀವು ನೋಡಬಹುದು. ಈ ವರ್ಷವೆಲ್ಲ ಉತ್ತಮ ಗುರುವಿನ ವರ್ಷ.
ವೃಶ್ಚಿಕ ರಾಶಿಯವರಿಗೆ ಅಧಿಕಾರ ಪ್ರಾಪ್ತಿ, ರಾಜಕೀಯದಲ್ಲಿ ಇರ್ತಕ್ಕಂಥವರು ಅನೇಕರು ಸಿಂಹ, ತುಲಾ ಮತ್ತು ವೃಶ್ಚಿಕ ರಾಶಿಯವರೇ. ನಮ್ಮ ದೇಶವನ್ನು ಆಳ್ತಾ ಇರತಕ್ಕಂಥವ್ರಿಗೂ ಅದೇ ರಾಶಿಯವರೇ ಅನೇಕರು, ನರೇಂದ್ರ ಮೋದಿಯವರಿಂದ ಒಳಗೊಂಡು. ಅನೇಕ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ಜುಲೈ ತಿಂಗಳಿಂದ. ಬೇರೆ ಗ್ರಹರ ಅನಾನುಕೂಲ ಕೂಡ ಇಲ್ಲ. ರಾಶೀಶ ಕುಜನ ದೃಷ್ಟಿಯೂ ಕೂಡ ಸ್ವಕ್ಷೇತ್ರಕ್ಕೆ ಇರತಕ್ಕಂತಹ ತಿಂಗಳು. ಆದಾಯ ವೃದ್ಧಿ, ಎಲ್ಲದಕ್ಕಿಂತ ವರ್ಚಸ್ಸು ವೃದ್ಧಿ ವೃಶ್ಚಿಕ ರಾಶಿಯವರಿಗೆ. ಏನಾದರೂ ಪ್ರಾಪ್ತಿ ಪೆಂಡಿಂಗ್ ಇದ್ದರೆ, ಭೂಮಿ, ಕಾಣಿಕೆ, ಮನೆ, ವಸ್ತು, ವಿಷಯ, ಒಡವೆಗಳು, ಸಂಪತ್ತು, ಏನಾದರೂ ಡ್ಯೂ ಇದ್ದರೆ ಈ ಪ್ರಾಪ್ತಿ ಆಗ್ತಕ್ಕಂತಹ ತಿಂಗಳು ಜುಲೈ ತಿಂಗಳಾಗಿರ್ತದೆ. ಪಂಚಮ ಶನಿಯ ದೋಷ ಇರ್ತದೆ, ಸ್ವಲ್ಪ ಜಾಗರೂಕ ಇರಬೇಕು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮೋಸವಾದೀತು ಅಥವಾ ನಷ್ಟವಾದೀತು. ಮೋಸವಾದರೆ ದುಃಖ ಜಾಸ್ತಿ ಆಗುತ್ತೆ, ನಷ್ಟವಾದರೆ ಇನ್ನೊಂದು ಸತಿ ಸಂಪಾದನೆ ಮಾಡಬಹುದು. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಗ್ರಹ ಶಾಂತಿ, ನವಗ್ರಹಗಳಿಗೆ ಪ್ರದಕ್ಷಿಣೆ ಮತ್ತು ಅಶ್ವತ್ಥ ಪ್ರದಕ್ಷಿಣೆ, ಹೋಮ ಶಾಂತಿಗಳು, ಇದನ್ನು ಯಥಾಶಕ್ತಿ ಯಥಾವಿಧಿ ನಡೆಸ್ಕೊಂಡು ಹೋಗಬಹುದು ವೃಶ್ಚಿಕ ರಾಶಿಯವರು. ಮುಂದೆ ಧನುರ್ ರಾಶಿ. ಶನಿಯ ಪಂಚಮ ಭಾವ ಶುರು ಆಗಿರ್ತಕ್ಕಂತಹ ತಿಂಗಳಲ್ಲಿ ಇದ್ದೇವೆ. ಗುರುವು ಅಷ್ಟಮದಲ್ಲಿ, ಗುರುಬಲ ಇಲ್ಲ. ಸೊ ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಆಗ್ತದೆ. ನಿಂತ ನೀರಾದಂತೆ ಅಥವಾ ರುಟೀನ್ ಆದಂತೆ ಒಂದು ಚೈತನ್ಯ ಒಂದು ಸಪ್ಪೆಯಾಗಿ ಆಗ್ತಕ್ಕಂತಹ ಒಂದು ಭಾವ ಬರಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಯೋಗಾಸನ, ನಾಮಸ್ಮರಣೆ, 4 ಜನಗಳು ಇರ್ತಕ್ಕಂತಹ ಜೊತೆಯಲ್ಲಿ ಎಕ್ಸರ್ಸೈಸ್ ಮಾಡೋದು, ಒಂದಿಬ್ಬರು ಫ್ರೆಂಡ್ಸ್ ಜೊತೆ ಪಾರ್ಕಲ್ಲಿ ಎಕ್ಸರ್ಸೈಸ್ ಮಾಡೋದು, ಜಾಗ್ ಮಾಡೋದು, ಈ ರೀತಿಯ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಬೇಕಾಗಿರುವಂಥ ಆ್ಯಕ್ಟಿವಿಟೀಸ್ನಲ್ಲಿ ನೀವು ಮುಂದುವರಿಯಿರಿ, ಒಳ್ಳೆಯದಾಗ್ತದೆ. ಯಾಕಂದರೆ ಎಲ್ಲ ಟೈಮ್ ಚೆನ್ನಾಗಿರಬೇಕಾದ್ರೆ ಗುರು ಅನುಕೂಲದಲ್ಲಿರ್ತಾನೆ ಅಂತ ಅರ್ಥ. ನಮಗಿದೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಗುರುವು ಡಲ್ ಆಗಿದ್ದಾನೆ ನಮಗಿಲ್ಲ ಅಂತಂತ. ಸೊ ನಾವೇ ಸ್ವಲ್ಪ ಗುರು ಸೇವೆ, ರುದ್ರಾಭಿಷೇಕ, ರಾಯರ ದರ್ಶನ, ನಮಸ್ಕಾರ ಸೇವೆಗಳು, ಈ ರೀತಿಯ ದೈವಿ ಕಾರ್ಯಗಳನ್ನು ಮಾಡ್ತಾ ನಮ್ಮ ಮನಸ್ಸನ್ನು ನಾವೇ ಸಂತೈಸ್ಕೊಳ್ಬೇಕು, ಟೈಮ್ ಚೆನ್ನಾಗಿಲ್ಲದೆ ಇರಬೇಕಾದ್ರೆ. ಧನುರ್ ರಾಶಿಯವರು. ಮುಂದೆ ಮಕರ ರಾಶಿ. ಸಪ್ತಮದಲ್ಲಿ ಉಚ್ಚ ಗುರು, 1 ತಿಂಗಳಾಗಿದೆ ಅಷ್ಟೇ, ಇನ್ನೂ ವರ್ಷವೆಲ್ಲ ಗುರುಬಲ. ವಿವಾಹಾದಿ ಯೋಗಗಳು, ಸಂಬಂಧಗಳು ಒಳ್ಳೆಯದಾಗ್ತದೆ. ಮನಸ್ತಾಪಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಕ್ಕಂಥ ಅವಕಾಶ ಆಗ್ತದೆ. ಎಷ್ಟೋ ಸತಿ ಮನಸ್ತಾಪಗಳು ಇರಬೇಕಾದ್ರೆ ಇಬ್ಬರ ಮಧ್ಯ ಒಬ್ಬರಿಗೆ ಮನಸ್ಸಿರ್ತದೆ ಸರಿ ಮಾಡ್ಕೊಳ್ಬೇಕು ಅಂತ, ಇನ್ನೊಬ್ಬನಿಗಿರಲ್ಲ. ಅವನು ಬೇಕಂತ ಮುಂದುವರಿಯಲ್ಲ, ಇನ್ನೇನು ಹುಳಿ ಹಿಂಡ್ತಕ್ಕಂತಹ ಕೆಲಸ. ಇದೇ ರೀತಿಯೇ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನದವರಿಂದ ಅಥವಾ ಇತರೆ ಜನಗಳಿಂದ. ಅವರವರೇ 1 to 1 ಪರಿಹಾರ ಮಾಡಿಕೊಂಡ್ರೆ ಶೀಘ್ರವಾಗಿ ಮನಸ್ತಾಪಗಳು ಹಿಂಗಂದ್ರೂ ಪರಿಹಾರ ಆಗ್ತದೆ. ಯಾವಾಗ ನಾವು ಗ್ರಹಾರಿಷ್ಟಗಳನ್ನು ನೋಡದೆ, ಗ್ರಹರ ಗೋಚಾರಗಳನ್ನು ನೋಡದೆ ಏನೇನೋ ಪ್ರಯತ್ನಗಳು ಮಾಡ್ತೀವಿ, ಆವಾಗ ಹೀಗೆ ಆಗೋದು. ಯುದ್ಧಗಳಾಗತ್ತೆ, ನಿಲ್ಲಿಸ್ತೀನಿ ಅಂತಂತ ಇನ್ನೊಂದಷ್ಟು ಬಾಂಬ್ಗಳು ಹಾಕುವಂಗಾಗತ್ತೆ, ಇನ್ನೊಂದಷ್ಟು 1000 ಜನ ಸಾಯ್ತಾರೆ. ಸೊ ಕುಟುಂಬ ವರ್ಗದಲ್ಲೂ ಮಿತ್ರವರ್ಗದಲ್ಲೂ ಹೀಗೆ ಆಗೋದು. ಹಾಗಾಗಿ ಏನಕ್ಕೆ ಹೇಳಿದೆ ಅಂತಂದರೆ, 7ನೇ ಮನೆಯಲ್ಲಿ ಒಳ್ಳೆಯ ಸಂಚಾರ ಇರಬೇಕಾದ್ರೆ 7ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಳಿಗೆಗಳು ಬೇಕಾದಷ್ಟು ಆಗ್ತದೆ. ಸ್ವಲ್ಪ ಸಂಬಂಧಗಳಲ್ಲಿ ಮನಸ್ತಾಪಗಳು ಇದ್ದಾಗ ಅದು ಸ್ವಲ್ಪ ಪರಿಹಾರಕ್ಕೆ ಸ್ವಲ್ಪ ಅನುಕೂಲಕರ ಆಗ್ತದೆ. ಹಾಗಾಗಿ ಪ್ರಯತ್ನ ಮಾಡಿ. ಜನನ್ನು ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಏನೋ ಒಂದು ಸಂದರ್ಭ ಬಂತು ಅಂತ ಒಬ್ಬರನ್ನ ಬೈದು ಬಿಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಒಳ್ಳೆಯ ನಡೆಯನ್ನು, ಉದಾರವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಆಗ್ತದೆ. ಹಾಗಾಗಿ ಒಳ್ಳೆಯದಾಗಲಿ.
ಸುಬ್ರಹ್ಮಣ್ಯ ದೇವರ ಸೇವೆ, ಅಭಿಷೇಕ, ತುಪ್ಪದ ದೀಪ ಇತ್ಯಾದಿಗಳನ್ನು ಮಾಡ್ತಾ ಮುಂದೆ ಹೋದರೆ ಸಂಪದಾಭಿವೃದ್ಧಿ, ನಾಗದೋಷ ಶಾಂತಿ ಎಲ್ಲ ಆಗ್ತದೆ. ಕುಂಭರಾಶಿಗೂ ಹೆಚ್ಚು ಕಮ್ಮಿ ಇದೇ ಥರ ಇದೆ. ಮುಂದೆ ಕುಂಭರಾಶಿಗೆ ಆದಾಯದಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಬರ್ತದೆ. ದ್ವಿತೀಯಕ್ಕೆ ಗುರುವಿನ ದೃಷ್ಟಿ ಉಂಟು. ಸ್ವಲ್ಪ ಧೈರ್ಯವಾಗಿ ಮುಂದುವರೆದರೆ 1-2 ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ತದೆ. ಜನ್ಮ ರಾಹು ಮತ್ತು ದ್ವಿತೀಯ ಶನಿಯ ದೋಷವೇ ಮುಖ್ಯವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಆದರೆ ಅದು ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಈ ತಿಂಗಳಲ್ಲಿ ನೀವು ಪಡಿತಕ್ಕಂಥ ಕಾರಣ ಆಗ್ತದೆ. ಗುರುವಿನ ದೃಷ್ಟಿ ಬಹಳ ಇಂಪಾರ್ಟೆಂಟು. ಶುಕ್ರನ ದೃಷ್ಟಿಯು ನಿಮ್ಮ ರಾಶಿಗೆ ಬರ್ತದೆ ಇದೇ ತಿಂಗಳು. ಸೊ ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಅಥವಾ ಏನು ಪರಿಶ್ರಮ ಹಾಕ್ತಾ ಇದ್ದೀರಿ ಅದಕ್ಕೆ ತಕ್ಕಂತಹ ಒಂದು ಫಲವೂ ಕೂಡ ಬರ್ತದೆ. ಶ್ರೀ ನಾಗದೇವರು, ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ಸೇವೆ, ತುಪ್ಪದ ಅಭಿಷೇಕ, ಪ್ರಾರ್ಥನೆ, ವಿಶೇಷವಾಗಿ ರಾಯರ ಪ್ರಾರ್ಥನೆ, ರಾಯರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಒಳ್ಳೆ ಮಂಗಳಕರವಾಗಿರ್ತಕ್ಕಂಥ ದೇವತಾ ಕಾರ್ಯ. ಕೊನೆಯದಾಗಿ ಮೀನರಾಶಿಗೆ ಗುರುವಿನ ಬಲ ಬಂದು 1 ತಿಂಗಳಾಗಿದೆ. ಜನ್ಮದಲ್ಲಿ ಶನಿ ಈಗ ವಕ್ರಿ ಆಗ್ತಾನೆ. ವ್ಯಯದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಅನಾರೋಗ್ಯ ಉಲ್ಬಣ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಗುರುವಿನ ದೃಷ್ಟಿ ಮತ್ತು ಪಂಚಮದ ಗುರು ಎರಡೂ ಒಟ್ಟಿಗೆ ಇರುವುದರಿಂದ ಉಲ್ಬಣ ಆಗುವುದು ಕಡಿಮೆ ಆಗ್ತದೆ. ರೋಗ ಪೂರ್ತಿ ಪರಿಹಾರ ಆಗಬೇಕು ಅಂತಂತಂದರೆ ಈ ಜನ್ಮ ಶನಿಯು ಪೂರ್ತಿ ಮುಂದೆ ಹೋಗಬೇಕು. ನಾಳೆ ಸೆಪ್ಟೆಂಬರಲ್ಲಿ ರಾಹು ಏಕಾದಶಕ್ಕೆ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ, ಪಥ್ಯ, ಆಹಾರ, ವೃದ್ಧರಿಗೆ ವಿಶೇಷವಾಗಿ ಸ್ತ್ರೀಯರಿಗೆ ಮತ್ತು ವೃದ್ಧರಿಗೆ ಸ್ವಲ್ಪ ದೋಷಗಳು ಜಾಸ್ತಿ ಬರ್ತದೆ. ಸ್ವಲ್ಪ ಯಾರ್ದಾರು ಪಿತೃದೋಷಗಳಿದ್ದರೂ ಕೂಡ ಅನಾರೋಗ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ಮೀನರಾಶಿಯವರಿಗೆ. ಯಾವಾಗ ಜನ್ಮ ಶನಿ ಬರ್ತಾನೆ, ಮೇಷರಾಶಿಯವರಿಗೆ ಜನ್ಮ ಶನಿ ಉಂಟು, ಕನ್ಯಾ ರಾಶಿಯವ್ರಿಗುಂಟು. ವಿಶೇಷವಾಗಿ ಯಾವಾಗ ಜನ್ಮ ಶನಿ ಬರ್ತದೆ ಆವಾಗ ಆ 2.5 ವರ್ಷದಲ್ಲಿ ಮೊದಲು ಬಲ್ಲವರ ಹತ್ರ ಜಾತಕವನ್ನು ತೋರಿಸಿ ನಿಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡು, ಪಿತೃದೋಷಾದಿಗಳೇನಾದ್ರು ಉಂಟಾ ನಮಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ, ನಾವೆಷ್ಟೇ ಪಿತೃಪೂಜೆಯನ್ನು ಅಥವಾ ಶ್ರಾದ್ದಗಳನ್ನು ಮಾಡ್ಕೊಂಡು ಬಂದಿದ್ದರೂ ಕೂಡ ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಏನಾದರೂ ಕಂಡು ಬಂದರೆ ಆ ಪಿತೃಶಾಂತಿಗಳನ್ನು ಮಾಡಿಕೊಳ್ಳೋದ್ರಿಂದ ಬಹಳ ಒಳ್ಳೆಯ ಫಲ ಬರ್ತದೆ. ಶನಿಯ ಶಾಂತಿಯೂ ಕೂಡ ಪಿತೃದೇವತೆಗಳ ಅನುಗ್ರಹದಿಂದ ಕಡಿಮೆ ಆಗ್ತದೆ. ಶನಿಯ ದೋಷವೂ ಕೂಡ. ಮಾನಸಿಕ ಸಮತ್ವಕ್ಕೆ ಸ್ವಲ್ಪ ನಾಮಜಪ ಮಾಡಿ, ನಾಮಸ್ಮರಣೆಯಿಂದ ಧ್ಯಾನ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮೀನರಾಶಿಯವರು ವಿಶೇಷವಾಗಿ ನಡೆಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಇಷ್ಟು ಜುಲೈ ತಿಂಗಳ ರಾಶಿ ಫಲವಾಗಿತ್ತು. ಎಲ್ಲರಿಗೂ ಆದಿತ್ಯಾದಿ ಗ್ರಹರ ಅನುಗ್ರಹ ಉಂಟಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.